ಸರ್ ನಾವು ಗಂಗಾರಾಮ್ ಅಂತ ಹೇಳ್ಬಿಟ್ಟು ನಾವು ಅವರ ವಾಕಿಂಗು ಬಂದಂಥ ವೇಳೆಯಲ್ಲಿ ವಾಕಿಂಗ್ ಬರ್ತಕ್ಕಂಥ ವೇಳೆ ನಾವು ಅವ್ರ ಜೊತೆ ಚರ್ಚೆ ಮಾಡ್ತಾ ಸಂವಾದ ಮಾಡ್ತಾ ನಾವು ವಾಕಿಂಗ್ ಮಾಡ್ತಾಯಿದ್ವಿ. ಅವರು ತುಂಬ ಹಿರಿಯರಿದ್ದಾರೆ, ನಾವು ತುಂಬ ಕಿರಿಯರಿದ್ದೀವಿ. ಸೊ ಆದರೂ ಅವರ ಕಾದಂಬರಿಗಳಲ್ಲಿ ಬರ್ತಕ್ಕಂಥ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾಯಿದ್ವಿ. ಅವರು ತುಂಬ ಟೈಮ್ ನಮಗೇನು ಕೊಡ್ತಾಯಿರಲಿಲ್ಲ, ಜೊತೆಲಿ ಹೋಗೋಕ್ಕೆ ಒಂದು 5 ನಿಮಿಷ 10 ನಿಮಿಷ ಅಷ್ಟೇ, ಸಾಕು ಹೋಗಪ್ಪ ಅಂತ ಹೇಳಿ ಕಳಿಸ್ಬಿಡೋರು. ಸೊ 5 ದಿನಗಳಲ್ಲಿ ಸಾಹಿತ್ಯ ಲೋಕಕ್ಕೆ ಅವರ ಅಗಲಿಕೆಯಿಂದ ತುಂಬ ದುಃಖ ಆಗಿದೆ ಅಂತೇಳಿ ಹೇಳ್ಬೋದು. ಏನೆಲ್ಲ ಚರ್ಚೆಗಳಾಗ್ತಾ ಇತ್ತು ತಾವು ವಾಕ್ ಹೋಗ್ಬೇಕಾದ್ರೆ, ಮತ್ತು ಎಲ್ಲಿ ವಾಕ್ ಮಾಡ್ತಾ ಇದೆ ಅಂತ? ಇದೇ ರೋಡಲ್ಲಿ ನಮ್ಮ ಅನಿಕೇತನ ರಸ್ತೆಯಿಂದ ಮತ್ತು ಆಂದೋಲನ ಸರ್ಕಲ್ನ ಮುಂದಕ್ಕೆ ಬರ್ತಾ ವಾಕಿಂಗನ್ನು ಮಾಡ್ತಾಯಿದ್ರು. ಸೊ ವಾಕಿಂಗ್ ಮಾಡುವಾಗ ನಾವು ಅವರ ಕಾದಂಬರಿಗಳಲ್ಲಿ ಆವರಣ ಕಾದಂಬರಿ, ಅವರ ಆತ್ಮಕಥೆ ಭಿತ್ತಿ, ಸೊ ಅದರಲ್ಲಿ ಬರ್ತಕ್ಕಂಥ ಪ್ರಸಂಗಗಳ ಬಗ್ಗೆ ನಾವು ಆತ್ಮೀಯವಾಗಿ ಚರ್ಚೆ ಮಾಡ್ತಾಯಿದ್ವಿ. ಸೊ ಇದೆಲ್ಲವೂ ಕೂಡ ನಮಗೆ ಅವರ ಒಂದು ಅಗಲಿಕೆಯಿಂದ ನಮಗೆ ಸಾಹಿತ್ಯ ಲೋಕಕ್ಕೆ ನಷ್ಟ ಆಗಿದೆ ಅಂತೇಳಿ ಹೇಳ್ಬೋದು. ಈಗ ನಮಗೆ ಬೇರೆ ಮಾಧ್ಯಮಗಳಲ್ಲಿ ಏನು ಆನ್ಲೈನ್ ಮಾಧ್ಯಮಗಳಲ್ಲಿ ಈಗ ಒಂದು ಕೊನೆಯದಾಗಿ ಯಾವಾಗ ನೋಡಿದ್ದಂತ SL ಭೈರಪ್ಪ ಅವರಿಗೆ ಹುಬ್ಳಿನಲ್ಲಿ ಒಂದು ಕಾರ್ಯಕ್ರಮ ನಡೀತು. ಆ ಹುಬ್ಳಿಯ ಕಾರ್ಯಕ್ರಮದಲ್ಲಿ ನಮಗೆ ಸಿಕ್ಕಿ ಅಲ್ಲಿ ಮಾತಾಡಿಸಿದ್ದು. ಆಗ ಅವರು ಸುಮಾರಾಗಿ ಆರೋಗ್ಯವಾಗಿ ಇದ್ದರು ಅಂತ ಭಾವಿಸ್ತೀನಿ. ಅವರು ಒಡನಾಟ ಅಂದರೆ ಅವ್ರಿಗೆ ನಾವು ಯಾವುದೇ ವಿಷಯ ಮಾತಾಡಿದ್ರು ಕೂಡ ಅಷ್ಟೊಂದು ಚೆನ್ನಾಗಿ ಹೇಳ್ತಿದ್ರು. ಭಾಳ ವ್ಯಕ್ತಿತ್ವ, ಸಾಹಿತ್ಯದ ಯಾರೇ ಬಂದರೂ ಕೂಡ ಯಾವುದೇ ವಿಷಯದ ಬಗ್ಗೆ ಮಾತಾಡಿದ್ರು ಕೂಡ ಅವರಿಗೆ ಅತ್ಯಂತ ಪ್ರೀತಿಯಿಂದ ಮಾತನಾಡ್ತಿದ್ರು. ಅಂತ ಒಬ್ಬ ದೊಡ್ಡ ವ್ಯಕ್ತಿತ್ವ ಇತ್ತು ಭೈರಪ್ಪನವರು. ನಾನು ಹೋದ ವರ್ಷ 2024ರಲ್ಲಿ ಸಾಹಿತ್ಯ ಪ್ರಕಾಶದ ಕಾರ್ಯಕ್ರಮ ಬಂದಾಗ ಮಾತಾಡಿಸಿದ್ವಿ. ಅವ್ರು ಜೋಗಿ ಬಂದಿದ್ದರು, BR ಲಕ್ಷ್ಮಣರಾವ್ ಬಂದಿದ್ದರು. ಅವತ್ತೊಂದು ಕಾರ್ಯಕ್ರಮ ಇತ್ತು. M ಅನಂತರಾವ್ ಅವರ ಕಾರ್ಯಕ್ರಮದಲ್ಲಿ ಬಂದಾತ್ನಾಗ ಅವ್ರು ಕೂಡ ಮಾತಾಡಿದ್ವಿ. ಅದೇ ಕೊನೆಯದು ಅಂತೇಳಿ. ಹೇಗೆ ಅಂದರೆ ಈಗ ಸಾಹಿತ್ಯದ ಜೊತೆಗೆ ಸಾಮಾಜಿಕ ತುಡಿತವನ್ನು ಹೊಂದಿದ್ರು, ಸಾಮಾಜಿಕ ಕಳಕಳಿ ಇತ್ತು ಅವ್ರಿಗೆ. ಸಾಹಿತ್ಯದ ಜೊತೆಗೆ ಸಾಮಾಜಿಕ ತುಡಿತ ಇತ್ತು. ಅವರೆಲ್ಲ ಜೀವಪರವಾದಂಥ ವ್ಯಕ್ತಿತ್ವ. ಅವ್ರದ್ದು ಏನು ಅದ್ಭುತವಾದಂಥ, ಇಡೀ ಜಾಗತಿಕವಾಗಿ ಅಡ್ಡಾಡಿ ಅವರು ವಿಷಯನ ಕಲೆಕ್ಟ್ ಮಾಡ್ಕೊಂಡು 2-3 ವರ್ಷ ಕಲೆಕ್ಟ್ ಮಾಡ್ಕೊಂಡು ಬರ್ತಿದ್ರಲ್ಲ, ಅದೊಂದು ದೊಡ್ಡ ನಿಜವಾದ ಒಬ್ಬ ಸಂಶೋಧಕ, ಒಬ್ಬ ಯೋಧ ಅಂತ ಅನ್ಬೋದು. ಅಂಥ ಒಂದು ಇದರಲ್ಲಿ ಒಂದು ಕಾದಂಬರಿಯನ್ನು ಬರೆಯುವಂಥ, ಸತ್ಯಕ್ಕೆ ಸಮೀಪವಾದಂಥ ವಿಷಯಗಳನ್ನ ಆಯ್ಕೆ ಮಾಡಿಕೊಂಡು ಅವ್ರ ಕಾದಂಬರಿ ಬರ್ತಿದ್ರು. ಅಂತ ನೇರ ನಿಷ್ಠೂರವಾದಿಯಾಗಿದ್ದರು, ನೇರ ಮಾತುಗಳನ್ನು ನಿಷ್ಠೂರವಾದಿ ಮಾತುಗಳಾಗಿದ್ದರು. ಅವ್ರಿಗೆ ಎಷ್ಟೇ ಬರ್ಬೋದಾಯಿತು, ಅವ್ರಿಗೆ ಯಾರು ಕೂಡ ಇದು ಮಾಡ್ತಿದ್ದಿಲ್ಲ. ಅಂಥ ಒಂದು ದೊಡ್ಡ ವ್ಯಕ್ತಿತ್ವ ಇತ್ತು ಅವರು. ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಕಾಣುವಂಥ ಒಂದು ಗುಣ ಇತ್ತು, ದೊಡ್ಡ ಗುಣ ಇತ್ತು. ಒಬ್ಬ ವ್ಯಕ್ತಿಯಾಗಿ ತಾವು ಯಾವುದೇ ಬದ್ಧತೆಗೆ, ಸಾಮಾಜಿಕ ಬದ್ಧತೆಗಿದ್ದರೂ ಸಹಿತ ಅವರ ವೈರಿಗಳಿಗೆ ಬಂದರೂ ಕೂಡ ಅವ್ರನ್ನ ಪ್ರೀತಿಯಿಂದ ಮಾತನಾಡಿಸ್ತಕ್ಕಂಥ ಒಂದು ದೊಡ್ಡ ಗುಣ ಇತ್ತು. ಪುಸ್ತಕಗಳ ಬಗ್ಗೆ, ಅವರ ಹೇಳಿಕೆ ಬಗ್ಗೆ ಸಾಕಷ್ಟು ಟೀಕೆಗಳು ವ್ಯಕ್ತವಾದಂಥ ಸಂದರ್ಭದಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ರು ಅಂತ ಅವರು ಜನರೇ ನನ್ನನ್ನೆಲ್ಲ ಇದು ಮಾಡಿದ್ದು, ಜನರ ಬಗ್ಗೆ ಭಾಳ ಇದಿತ್ತು. ನಾವು ಸತ್ಯವನ್ನು ಬರೆದ್ರೆ ಜನರಿಗೆ ನಾವು ಯಾವತ್ತೂ ದಾರಿ ತಪ್ಪಿಸಬಾರ್ದು ಅನ್ನುವಂಥ ಒಂದು ಹೇಳ್ತಿದ್ರು ಅವರು. ನಾನು ಬರೆದದ್ದು ಜನರು ಓದಿಲ್ಲ, ಜನರಿಂದನೇ ನಾನೆಲ್ಲ ಇದಾಗಿದ್ದು ಅಂಥೇಳಿ ಓದುಗರ ಬಗ್ಗೆ ತುಂಬ ಗೌರವ ಇತ್ತು ಅವರು. ಮೇಡಮ್, ಹೇಗಿತ್ತು ಒಡನಾಟ? ನಾವು ಹೊಸ ಕನ್ನಡ ಸಂಘದ ನಾವು ಡೈರೆಕ್ಟರ್ಸು. ನಮಗೆ ಅವರು ಧರ್ಮದರ್ಶಿಗಳು. ಮುಂಚೆಯಿಂದ ತುಂಬ ಚೆನ್ನಾಗಿತ್ತು ಓಡಾಟ. ಒಂಥರ ನಮಗೆ ಖುಷಿ, ಸಂತೋಷ ಅಲ್ವಾ ನಮಗೆ. ಸರ್ ಮುಂಚೆಯಿಂದ ಬರ್ತಿದ್ರು, ಪಾಪ ಎಲ್ಲ ಬರ್ತಿದ್ರು, ಅವ್ರ ಮನೆಯವರೆಲ್ಲ ಬರ್ತಾಯಿದ್ರು. ಚೆನ್ನಾಗಿತ್ತು, ಒಳ್ಳೆ ವಿಶ್ವಾಸವಾಗಿ ಆತ್ಮೀಯತೆ ಎಲ್ಲರಿಗೂ ಇತ್ತು. ಒಂದು 6-7 ತಿಂಗಳು ಆಗಿರ್ಬೋದು ಸರ್, ಲೇಟಾಗಿತ್ತು.